ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇರಲ್ಲ ವಿಡಿಯೋದಲ್ಲಿ ಈ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ತೋಟ ನೋಡ್ತಾ ಇರ್ಬೋದು ನೀವು. ಈ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಒಂದು 2 ಎಕರೆ 32 ಗುಂಟೆ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮೊದಲು ಇದು ಸುತ್ತಮುತ್ತ ಏನಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಲೆಫ್ಟ್ ಟು ರೈಟ್ ನೋಡ್ತಾ ಇರಲ್ಲ, ಫುಲ್ ಬರೀ ತೋಟಗಳೇ, ತುಂಬಾ ದೊಡ್ಡ ದೊಡ್ಡ ತೋಟ. ಅದು ಹೆಂಗೆ ಅಂದರೆ ಅಡಿಕೆ, ತೆಂಗು, ಮಿಕ್ಸಿ ಮರಗಳಂದಿರೋಂಥ ತೋಟಗಳೇ ಜಾಸ್ತಿ ಇಲ್ಲಿ. ತುಂಬಾ ಒಳ್ಳೆ ವಾಟರ್ ಬೆಲ್ಟು ನೋಡಿ. ಮನೆ ಎಲ್ಲ ಮಾಡಿಕೊಂಡು ವಾಸ ಇದ್ದಾರೆ ಈ ರಸ್ತೆಯಲ್ಲಿ. ಇದೇನು ಬರೀ ಬೇರೆ ತೋಟಗಳ ಬಗ್ಗೆ ಹೇಳ್ತಾ ಇದ್ದಲ್ಲ ಅಂತ ತಿಳ್ಕೊಳಕ್ಕೋಗ್ಬೇಡಿ. ನಾನು ಏನು ತೋರ್ಸೋಕೊಟ್ಟಿರೋ ಜಮೀನು ಈ ರೋಡ್ಗೆ ಅಟ್ಯಾಚ್ ಆಗಿರೋದು ಮತ್ತು ಈ ತೋಟಗಳಿಗೆ ಅಟ್ಯಾಚ್ ಆಗಿರೋಂಥ ಜಮೀನು. ಅದಕ್ಕೆ ನಿಮಗೆ ಸುತ್ತಮುತ್ತ ವಾತಾವರಣ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ತೋಟಗಳ ದೊಡ್ಡ ದೊಡ್ಡ ತೋಟಗಳು. ಈಗ ತೋರ್ಸೋಕೊಟ್ಟಿರೋ ಜಮೀನು ಇದೇ ರೀತಿ ಮಣ್ಣು ಹೊಂದಿರೋಂಥ ಜಮೀನು ಮತ್ತು ಈ ತೋಟಗಳಿಗೆ ಅಟ್ಯಾಚ್ ಆಗಿರೋಂಥ ಜಮೀನು ನೋಡಿ. ಎಲ್ಲ ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ, ತುಂಬಾ ದೊಡ್ಡ ತೋಟಗಳು. ನಾನೇನು ತೋರ್ಸೋಕೊಟ್ಟಿರೋ ಜಮೀನು ಇದೆ ನೋಡಿ. ಏನು ಪೆನ್ಸೆ ಕಾಣ್ತಾ ಇದೆಯಲ್ಲ, ಈ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಇದೇ ಜಮೀನು ನಾವು ತೋರ್ಸೋಕೊಟ್ಟಿರೋದು. 2 ಎಕರೆ 32 ಗುಂಟೆ, 8 ಗುಂಟೆ ಖರಾಬು. ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ. ಸಣ್ಣ ರೋಡಲ್ಲ, ತುಂಬಾ ದೊಡ್ಡದಾಗಿರೋಂಥ ರೋಡು. ಟಾರ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ರೋಡು. ಸುತ್ತ ಫೆನ್ಸ್ ಹಾಕಿ ಗೇಟ್ ಆಗಿದೆ. ಬನ್ನಿ ಜಮೀನು ಆರ್ಡರ್ ತೋರಿಸ್ಕೊಡ್ತೀನಿ ಹೋಗಿ. ಈ ಜಮೀನು ನ್ಯಾಷನಲ್ ಹೈವೇಯಿಂದ 16 ಕಿಲೋಮೀಟ್ರ್ ಇದೆ. ವಿಲೇಜ್ಗಳಿಗೆ 1 ಕಿಲೋಮೀಟ್ರು. ನೀವು ಬ್ಯಾಕ್ ಹೋದರೂ 1 ಕಿಲೋಮೀಟ್ರ್ ವಿಲೇಜ್ ಸಿಗುತ್ತೆ, ಫ್ರಂಟ್ ಹೋದರೂ ಕೂಡ 1 ಕಿಲೋಮೀಟ್ರ್ ಸಿಗುತ್ತೆ ವಿಲೇಜು. ಮತ್ತು ಇದು ಮೈಸೂರಿಂದ 52 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಂದ 175 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ ಈ ಜಮೀನಿಗೆ. ತುಂಬಾ ಫಲವತ್ತಾದ ಮಣ್ಣು ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ ಮಣ್ಣು. ಇದು ಈಸ್ಟ್ ವೆಸ್ಟು 470 ಫೀಟ್ ಇದೆ, ನಾರ್ತ್ ಸೌತು 270 ಫೀಟ್ ಇದೆ. ನೀವು ಕೋಳಿ ಫಾರ್ಮ್ ಹಾಕಿದ್ರು ಮಾಡ್ಬೋದು, ಅಂದರೆ ಪೌಲ್ಟ್ರಿ ಫಾರ್ಮ್ ಶೆಡ್ ಕೂಡ ಮಾಡ್ಬೋದು. ತುಂಬಾ ಸೂಕ್ತವಾದ ಜಮೀನು ಇದು. ತೋಟನಾರು ಮಾಡ್ಬೋದು, ಪೌಲ್ಟ್ರಿ ಫಾರ್ಮ್ನಾರು ಕೂಡ ಮಾಡ್ಬೋದು. ನೋಡಿ ಮರಗಳು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಎಳ್ನೀರು ಹೆಂಗೆ ಬಿಟ್ಟಿದೆ ಅಂದರೆ, ಇಲ್ಲೊಂದು 30 ಮರ ಇದೆ, 30 ಮರ ಇದೆ ನೋಡಿ. ಬೋರ್ ಇಲ್ಲ, ನೀರು ಫೆಸಿಲಿಟಿ ಹಾಕಿಲ್ಲ. ಅಂದರೆ ಪ್ರೆಸೆಂಟ್ ಈಗ ಬೋರ್ ಇಲ್ಲ ಈ ಜಮೀನಲ್ಲಿ. ಗೊಬ್ಬರ ಹಾಕಲ್ಲ, ಏನು ಹಾಕಲ್ಲ, ಏನು ಅಂದರೆ ಮೇಂಟೆನೆನ್ಸ್ ಇಲ್ಲ. ಆದರೂ ಕೂಡ ಮರಗಳು ಹೆಂಗೆ ಫಲ ಬಿಟ್ಟಿದೆ ಅಂದರೆ ತುಂಬಾ ಚೆನ್ನಾಗಿ ಫಲ ಬಿಟ್ಟಿದೆ. ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿದ್ರೆ. ಯಾಕಂದರೆ ನನಗೆ ಅದು ನೋಡಿದ ತಕ್ಷಣ ಶಾಕ್ ಆಯಿತು. ಒಂದು ಗೊಬ್ಬರ ಇಲ್ಲ, ಒಂದು ನೀರಿಲ್ಲ, ಆದರೂ ಕೂಡ ಇಷ್ಟು ಚೆನ್ನಾಗಿ ಫಲ ಬಿಟ್ಟಿದ್ದಲ್ಲ ಅಂತ ಅನ್ನಿಸ್ತು. ಯಾವುದೇ ಮರ ನೋಡಿ, ತುಂಬಾ ದಪ್ಪ ದಪ್ಪ ಎಳನೀರು ಕಾಯಿ ಇದೆ. ಅಂದರೆ ಇನ್ನೂ ಗೊಬ್ಬರ ಹಾಕ್ಕೊಂಡು ನೀರು ಹಾಕಿ ಮಾಡಿಬಿಟ್ರಂತೂ ಇನ್ನು ಎಷ್ಟು ಚೆನ್ನಾಗಿರಬೇಡ, ನೀವೇ ಯೋಚನೆ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ ತೋಟ. ನೋಡಿದ್ವಿ ಫಲ ನೋಡ್ತಾ ಇರ್ಬೋದು ನೀವು ತೆಂಗಿನ ಮರಲ್ಲಿ. ಇದು ಓನರು ಪ್ರೈಸ್ ಹೇಳ್ತಿರೋದು 85 ಲ್ಯಾಕ್ಸ್ ಟೋಟಲ್ಲು. 85 ಲಕ್ಷ ಟೋಟಲ್ ಅಂತ ಹೇಳ್ತಿದ್ದಾರೆ. ಕುಂತ್ಕೊಳ್ಳಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆಸ್ಪಾಸು ಒಂದು 30 ಲ್ಯಾಕ್ಸ್ ಪರ್ ಏಕರ್ ಆ ರೀತಿ ಬರುತ್ತೆ. 85 ಲಕ್ಷ ಅಂದರೆ 2 ಎಕರೆ 32 ಗುಂಟೆ ಪ್ಲಸ್ಸು 8 ಗುಂಟೆ ಖರಾಬು. ಟೋಟಲ್ ಹೇಳ್ತಿರೋದವರು 85 ಲಕ್ಷ. ಇದು ಓನರು ಪರ್ಚೇಸ್ ಮಾಡಿ 8 ಇಯರ್ಸ್ ಆಯಿತು. 8 ಇಯರ್ಸ್ ಆಗಿದ್ದರೂ ಕೂಡ ಏನು ಕೂಡ ಅವರು ಪರ್ಚೇಸ್ ಮಾಡೋದು ಏನೂ ಮಾಡ್ತಾಯಿರಲಿಲ್ಲ. ವ್ಯವಸಾಯನ ಹಂಗೆ ಖಾಲಿ ಬಿಟ್ಬಿಟ್ಟಿದ್ರು. ಆದರೂ ಕೂಡ ಸಿಂಪಲಲ್ಲಿರೋಂಥ ಮರಗಳು ಹೆಂಗೆ ಫಲ ಬಿಟ್ಟಿದೆ ಅಂದರೆ, ಆಮೇಲೆ ಈ ಮರದ ಎಳ್ನೀರು ಕುಡಿಬೇಕು ನೀವು. ತುಂಬಾ ಸ್ವೀಟ್ ಇರುತ್ತೆ. ಬೆಜ್ಜಲು ಅಂತಾರೆ ನಮ್ಮ ಹಳ್ಳಿ ಕಡೆ. ಬೆಜ್ಜಲು ಮರ ಎಳ್ನೀರು ಕುಡಿಬೇಕು ಅಂತ. ಅದು ತುಂಬ ಸ್ವೀಟ್ ಇರುತ್ತೆ. ನೀರಾವರಿ ಎಳ್ನೀರಿಗಿಂತ ಈ ಟೈಪ್ ಜಮೀನಲ್ಲಿ ಬೆಳೆಯೋಂಥ ತೆಂಗಿನ ಮರಗಳಂಥ ಎಳ್ನೀರು ತುಂಬ ಸ್ವೀಟ್ ಇರುತ್ತೆ. ಅದರಿಂದ ನೀವು ನೋಡ್ತಾ ಇರ್ಬೋದು ನೋಡಿ. ಪಕ್ಕದಲ್ಲಿರೋ ತೋಟನ ತೋರಿಸ್ಕೊಡ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ. ಅಂದರೆ ಅವರು ನೀರಾವರಿ ಇಟ್ಕೊಂಡು ಗೊಬ್ಬರ ಹಾಕಿ ಮೇಂಟೈನ್ ಮಾಡ್ತಿದ್ದಾರೆ. ಅದರಿಂದ ತೋಟ ಹೇಗಿದೆ. ಮತ್ತು ಈ ಜಮೀನು ಕೂಡ ಪರ್ಚೇಸ್ ಮಾಡಿ ನೀವು ಅದೇ ರೀತಿ ಮೇಂಟೈನ್ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ಫಲ ಬರುತ್ತೆ. ಪ್ರತಿಯೊಂದು ಬೆಳೆಯುತ್ತೆ ಇಲ್ಲಿ. ಸೂಕ್ತವಾದ ಮಣ್ಣು ಕೃಷಿಗಂತೂ. ಫಲವತ್ತಾದ ಮಣ್ಣು ಅಂದರೆ ಪ್ಯೂರ್ ರೆಡ್ ಅಲ್ಲ, ಬ್ಲ್ಯಾಕ್ ಒಂಥರ ಬ್ರೌನ್ ಆ ರೀತಿ ಬರುತ್ತೆ ಮಣ್ಣು ಇದು. ಪಕ್ಕದಲ್ಲಿರೋ ತೋಟ ಹೆಂಗಿದೆ ಅಂದರೆ, ಎಲ್ಲ ದ್ರಾಕ್ಷಿ ಗೊಂಚಲು ರೀತಿ ಬಿಟ್ಟಿದೆ ಎಳ್ನೀರು ಮತ್ತು ಕಾಯೆಲ್ಲ ಪಕ್ಕದಲ್ಲವರು. ಯಾಕಂದರೆ ಅವರು ಕೃಷಿ ಮಾಡ್ತಾಯಿದ್ದಾರೆ, ಗೊಬ್ಬರ ಹಾಕಿ ನೀರು ಹಾಕಿ ಕೃಷಿ ಮಾಡ್ತಾಯಿದ್ದಾರೆ. ಅದರಿಂದ ತುಂಬ ಚೆನ್ನಾಗಿ ಫಲ ಬಿಟ್ಟಿದೆ. ಇವರು ಕೃಷಿ ಮಾಡಿಲ್ಲ ಮತ್ತು ಗೊಬ್ಬರ ಹಾಕಿಲ್ಲ, ಏನಿಲ್ಲ. ಆದರೂ ಸುಮ್ಮನೆ ಹಿಂಗೆ ಒಂದು 30 ಮರ ಇದೆ, 30 ಮರಗಳು. ಒಂದು ಒಳ್ಳೆ ಫಲ ಬಿಡ್ತಾಯಿದೆ. ತುಂಬ ಚೆನ್ನಾಗಿದೆ. ನೀವು ಪರ್ಚೇಸ್ ಮಾಡೋದಂತೂ ಒಂದು ಒಳ್ಳೆ ತೋಟ ಮಾಡ್ಬೋದು. ಮಣ್ಣು ಫಲವತ್ತಾದ ಮಣ್ಣು, ಟಾರ್ ರೋಡ್ಗೆ ಅಟ್ಯಾಚು. ಪ್ರೈಸ್ ಹೇಳಿದ್ದೀನಿ 85 ಲ್ಯಾಕ್ಸ್ ಅಂತ ಟೋಟಲ್ಲು. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಡೈರೆಕ್ಟ್ ಓನರ್ ಹತ್ರ ಸಿಟ್ಟಿಂಗ್ ಮಾಡ್ಕೊಳ್ಳೋಣ. ಏನಿದೆ ನಮ್ಮದು 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿ ನಿಮಗೆ ಕೊಡೋಣ. ಲೀಗಲ್ಗೆ ಏನು ಬೇಕು ಡಾಕ್ಯುಮೆಂಟ್ಸ. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ.
ದಯಮಾಡಿ ಗಮನಿಸಿ, ನಾನು ಎಲ್ಲ ಡೀಟೇಲ್ಸು ಕೂಡ ವೀಡಿಯೋದಲ್ಲಿ ಹೇಳಿರ್ತೀನಿ. ಅದನ್ನು ನೋಡ್ಕೊಳ್ಳಿ, ಕ್ಲಿಯರಾಗಿ ಕೇಳ್ಕೊಳ್ಳಿ, ಪೂರ್ತಿ ವೀಡಿಯೋ ನೋಡಿ. ಇನ್ನೇನಾದರೂ ಬೇರೆ ಮಾಹಿತಿ ಬೇಕಾದ್ರೆ ದಯಮಾಡಿ ಕರೆ ಮಾಡಿ. ಮತ್ತು ಡಿಸ್ಟೆನ್ಸ್ ಆಗ್ಬೋದು, ಬಡ್ಜೆಟ್ ಆಗ್ಬೋದು, ಪ್ರತಿಯೊಂದು ನೋಡ್ಕೊಂಡು ವಿಸಿಟ್ ಮಾಡಿ. ನ್ಯಾಷನಲ್ ಹೈವೇಯಿಂದ 16 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ದೀನಿ, ಅದನ್ನೆಲ್ಲ ಗಮನಿಸಿ. ಬಟ್ ಟಾರ್ ರೋಡ್ ಅಟ್ಯಾಚ್ ಇದೆ. ವಿಲೇಜು ಆ ಕಡೆ ಈ ಕಡೆ ಎರಡು ಕಡೆಯೂ ಕೂಡ ವಿಲೇಜ್ ಇದೆ. ಮಧ್ಯೆ ಸೆಂಟ್ರಲ್ ಇರೋದು ಜಮೀನಿದು. ಎರಡು ಕಡೆ ವಿಲೇಜು ಕೂಡ 1 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಹಾಲ್ ಆ್ಯಂಡ್ ಡೈರಿ ಇರ್ಬೋದು, ರೇಷನ್ ಅಂಗಡಿಗಳಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಓವರಾಲ್ ಯೋಚನೆ ಮಾಡಿಕೊಂಡು ನಿಮ್ಗೆ ಸೂಕ್ತವಾಗಿದೆ ಜಮೀನು ಅಂದರೆ ದಯಮಾಡಿ ವಿಸಿಟ್ ಮಾಡಿ, ಖಂಡಿತ ತೋರಿಸ್ಕೊಡೋಣ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.